ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚದೆ ಕನ್ನಡತಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತು ಒಂದು ಹೊಸ ಟಾಪಿಕ್ ಜೊತೆಗೆ, ಅದು ಡಿಫ್ರೆಂಟ್ ಆಗಿರೋ ಟಾಪಿಕ್ ಜೊತೆಗೆ ಬಂದಿದ್ದೇನೆ. ಸೊ ನನಗೆಲ್ಲ ನಮ್ಮ ಫ್ರೆಂಡ್ಸ್ ಮನೆಗೆ ಹೋದ ತಕ್ಷಣ ಫಸ್ಟ್ ಕೇಳೋದು, ರೂಪಾ ನೀನು ಆಸ್ಟ್ರಾಲಜರ್ ಅಲ್ವಾ, ಸೊ ವಾಸ್ತುನೆಲ್ಲ ನೋಡ್ತಿಲ್ಲ, ಪ್ಲೀಸ್ ನಮ್ಮ ಮನೇಲಿ ಏನಾದರೂ ನೋಡು ರೂಪಾ, ಸ್ವಲ್ಪ ನೋಡ್ಬಿಟ್ಟು ಹೇಳು. ಎಲ್ಲ ಮನೇಲೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ನೀವು ಎಂಥ ಕೋಟ್ಯಾಧಿಪತಿ ಮನೆಗೆ ಹೋಗಿ ಸಮಸ್ಯೆ ಇರುತ್ತೆ, ಎಂಥ ಮಿಡಲ್ ಕ್ಲಾಸ್ ಮನೆಗೆ ಹೋಗಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆಗಳು ಅವರವರಿಗೆ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅನ್ನೋ ಹಾಗೆ ಅವರವರ ಸಮಸ್ಯೆ ಅವರವರಿಗೆ ದೊಡ್ಡದಾಗಿರುತ್ತೆ. ನೋಡೋರಿಗೆ ಅದು ಅಯ್ಯೋ ಅವ್ರಿಗೇನು ಕಡಿಮೆ ಅನ್ನೋ ರೀತಿ ಇದ್ರೂ ಕೂಡ ಅವ್ರವ್ರ ಮನೆ ಸಮಸ್ಯೆ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾರನ್ನ ಈಸಿಯಾಗಿ ತಗೊಳ್ಳೋದು ಬೇಡ. ಇದು ನನ್ನ ಆಸ್ಟ್ರಾಲಜಿ ಬೇಸಿಸ್ ಮೇಲೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಮೊದಲನೇದು ನಾನು ದೀಪಗಳ ಬಗ್ಗೆನೇ ತಗೊಳ್ತೀನಿ. ದೀಪಗಳನ್ನು ಹೇಗೆ ಹಚ್ಚಬೇಕು, ಹಾಗೆ ಯಾವ ಥರದ ದೀಪವನ್ನು ಮನೆಯಲ್ಲಿ ಬೆಳಗಬೇಕು, ಅದು ಎಷ್ಟು ಗಂಟೆಗಳ ಕಾಲ ಬೆಳಗಬೇಕು, ಮತ್ತು ಯಾವ ಎಣ್ಣೆ ಹಚ್ಚಿದರೆ ಯಾವ ಸಮಸ್ಯೆಗೆ ಪರಿಹಾರ. ಹಾಗೆ ಇನ್ನೊಂದು ಕುತೂಹಲಕಾರಿಯಾದಂತಹ ವಿಷಯ ಇದೆ. ಏನಪ್ಪ ಅಂದರೆ, ನಿಮ್ಮ ಯಾವ ರಾಶಿ, ಆ ರಾಶಿಗೆ ತಕ್ಕಂತೆ ದೀಪದ ಬತ್ತಿಯನ್ನು ಉರಿಸುವಂಥದ್ದು. ದೀಪದ ಬತ್ತಿ ಯಾವ ದಿಕ್ಕಿಗೆ ಉರಿದ್ರೆ ಬೆಳಗಿದ್ರೆ ನಿಮ್ಮ ಮನೆ ಬೆಳಗುತ್ತೆ ಅನ್ನೋದು ಕೂಡ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಇದೆ. ಹಾಗೆ ದೀಪ ಹಚ್ಚುವುದಕ್ಕಿಂತ ಮುಂಚೆ ಯಾವ ಒಂದು ಶ್ಲೋಕವನ್ನು ಹೇಳಬೇಕು, ದೀಪ ಹಚ್ಚಿದ ಮೇಲೆ ಯಾವ ಶ್ಲೋಕವನ್ನು ಹೇಳಬೇಕು, ದೀಪ ಹಚ್ಚೋದಕ್ಕಿಂತ ಮುಂಚೆ ಹೇಳುವಂತಹ ಶ್ಲೋಕವನ್ನು ಮತ್ತು ದೀಪ ಹಚ್ಚಿದ ನಂತರ ಹೇಳುವಂತಹ ಶ್ಲೋಕವನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮಗೆ ಯಾವ ರಾಶಿ ಇದೆ, ನಿಮಗೆ ಯಾವ ರಾಶಿ ಅಂತ ಅನ್ನೋದಂತೂ ಚೆನ್ನಾಗಿ ಗೊತ್ತಿರುತ್ತೆ. ಅಂತಹ ರಾಶಿಗೆ ಯಾವ ಒಂದು ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು, ಯಾವ ಎಣ್ಣೆಯನ್ನು ಹಾಕಿದರೆ ಒಳ್ಳೆಯದು, ಹಾಗೆ ಯಾವ ದಿಕ್ಕಲ್ಲಿ ನಮ್ಮ ಬತ್ತಿಯನ್ನು ಇಟ್ಟು ಬೆಳಗಿಸಿದ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ನೋಡೋಣ. ಅದೆಲ್ಲ ನೋಡೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಕನ್ಸಲ್ಟೇಷನ್ ಕೊಡೋದು ಬೇಡವಾ ನೀವು? ಸೊ ಖಂಡಿತ ನೀವು ಕನ್ಸಲ್ಟೇಷನ್ ಫೀಸ್ ಕೊಡಲೇಬೇಕು. ಏನಪ್ಪ ಅಂತಂದರೆ ಏನಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಸಿಗೆಲ್ಲ ಶೇರ್ ಮಾಡಿ, ನನ್ನ ಈ ಒಂದು ಹೊಸ ಹೊಸ ಟಾಪಿಕ್ಸನ್ನು ಇನ್ನೂ ಹೆಚ್ಚಿನಾಗಿ ಹೇಳೋದಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 4 ತತ್ವಗಳಿದೆ. ಏನಪ್ಪ? ಅಗ್ನಿ ತತ್ವ, ಭೂತತ್ವ, ವಾಯುತತ್ವ, ಜಲತತ್ವ. ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲ ತತ್ವಗಳಿಗೆ 3 ರಾಶಿಗಳು ಬರುತ್ತೆ. ಆ 3 ರಾಶಿಗಳು ಯಾವ್ಯಾವು, ಅದಕ್ಕೆ ಯಾವ ಥರದ ದೀಪವನ್ನು ನಾವು ಮನೆಯಲ್ಲಿ ತರಬೇಕು ಅಂತ ಹೇಳ್ತಾ ಬರ್ತೀನಿ. ನೋಟ್ ಮಾಡ್ಕೊಳ್ಳಿ. ಗೊತ್ತಾಗದೇ ಇರೋರು ಇನ್ನೊಂದು ಸರಿ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಈಗ ರೆಡಿನಾ? ಎಲ್ಲರೂ ಪಟ್ಪಟ ಅಂತ ಸಬ್ಸ್ಕ್ರೈಬ್ ಮಾಡಿದ್ರಾ, ಲೈಕ್ ಮಾಡಿದ್ರಾ? ಹಾಂ, ಓಕೆ, ಪರವಾಗಿಲ್ಲ. ಲಾಸ್ಟಲ್ಲಿ ಶೇರ್ ಮಾಡಿ, ಇಟ್ಸ್ ಓಕೆ. ಈಗ ಫಸ್ಟ್ ನಾನು ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಅಗ್ನಿ ತತ್ವ ರಾಶಿಗಳನ್ನ ನೋಡೋಣ. ಅಗ್ನಿ ತತ್ವ ರಾಶಿಗಳು ಯಾವ್ಯಾವು ಅಂತ ಅಂದರೆ ಮೇಷ, ಸಿಂಹ, ಧನಸ್ಸು. ಸೊ ಮೇಷ, ಸಿಂಹ, ಧನಸ್ಸು ಅವರು ಕಂಪಲ್ಸರಿ ಮನೆಯಲ್ಲಿ ಹಿತ್ತಾಳೆ ದೀಪವನ್ನು ಹಚ್ಚಬೇಕು. ಹಿತ್ತಾಳೆ ದೀಪ ಅದು ಹೇಗಿರ್ಬೇಕಂದ್ರೆ, ಇಷ್ಟು ಪುಟ್ಟದಾಗಿ ಮಧ್ಯದಲ್ಲಿ ಹೋಲಿರೋ ಅಂತಹ ದೀಪವನ್ನು ಹಚ್ಚಬಾರ್ದು. ಯಾವಾಗಲೂ ಈ ಥರ 4-5 ಕಡೆ ಇರುವಂತಹ ದೀಪ ಬರುತ್ತಲ್ಲ, ಆ ಥರ ದೀಪವನ್ನೇ ತರಬೇಕು. ಅಥವಾ ಒಂದು ಕಡೆ ಬರುವಂತಹ ದೀಪ ಆದರೂ ಪರವಾಗಿಲ್ಲ. ಮಿನಿಮಮ್ ಮನೆಯಲ್ಲಿ ಇಷ್ಟುದ್ದದ ದೀಪವನ್ನು ಹಚ್ಚಬೇಕು. ಇಷ್ಟು ಅಂದರೆ ಮಿನಿಮಮ್ ಒಂದು 6 ಇಂದ ಒಂದು 10 ಇಂಚ್ವರೆಗೂ ಇರಬೇಕು. ಆ ಥರ ದೀಪವನ್ನು ಹಚ್ಚಬೇಕು. ಹಾಗೆ ನಾನು ಹೇಳ್ದಂಗೆ ಮೇಷ, ಸಿಂಹ, ಧನಸ್ಸು ಅವರು ಪೂರ್ವ ದಿಕ್ಕಿಗೆ, ಈಸ್ಟ್ ಫೇಸಿಂಗ್ಗೆ ದೀಪವನ್ನು ಉರಿಬೇಕು. ನೀವು ನಾರ್ತಿಗಾದಿ ಇಟ್ಕೊಂಡಿರಿ ದೇವ್ರ ಮನೆ, ಈಸ್ಟ್ಗಾದಿ ಇಟ್ಕೊಂಡಿರಿ, ವೆಸ್ಟ್ಗಾದಿ ಇಟ್ಕೊಂಡಿರಿ, ಆದರೆ ಮಾತ್ರ ದೀಪದ ಬತ್ತಿ ಉರಿಯೋದಿರುತ್ತಲ್ಲ, ಅದು ಮಾತ್ರ ಈಸ್ಟ್ ಫೇಸಿಂಗ್ಗೆ ಇರಬೇಕು. ಈಗ ನನ್ನ ಎದುರುಗಡೆ ದೇವ್ರು ಕಾಣ್ತಿದೆ, ಅದೇ ಅಲ್ಲಿ ಈಸ್ಟ್ ಫೇಸಿಂಗ್ ಅಂತ ಅಂದರೆ ದೀಪ ಹೀಗೆ ಉರಿಬೇಕು. ಓಕೆನಾ? ಹೀಗೆ ದೇವ್ರ ಕಡೆಗೆ ಹೀಗೆ ಉರಿಬೇಕು. ಆ ಥರ. ಮುಂದಿನ ರಾಶಿ ಭೂತತ್ವ ರಾಶಿಗಳು. ಭೂತತ್ವ ರಾಶಿಗಳು ವೃಷಭ, ಕನ್ಯಾ ಹಾಗೂ ಮಕರ. ಭೂತತ್ವ ರಾಶಿಗಳು ವೃಷಭ, ಕನ್ಯಾ ಹಾಗೂ ಮಕರ. ಈ ರಾಶಿಯವರು ಮಣ್ಣಿನ ದೀಪವನ್ನು ಹಚ್ಚಬೇಕು. ಈ ರಾಶಿಯವರು ಮಣ್ಣಿನ ದೀಪವನ್ನು ಹಚ್ಚಬೇಕು. ಅದು ಉತ್ತರಕ್ಕೆ ಅಂದರೆ ಪೂರ್ವಕ್ಕಿರಲಿ ಅಥವಾ ಪಶ್ಚಿಮಕ್ಕಿರಲಿ ದೇವ್ರ ಫೋಟೋಗಳು, ಆದರೆ ದೀಪ ಮಾತ್ರ ಮಣ್ಣಿನ ದೀಪ ಹಚ್ಚಬೇಕು. ಅದು ಉತ್ತರಕ್ಕೆ
ಉತ್ತರಕ್ಕೆ ಬೆಳಗುವಂತೆ ಇರಬೇಕು. ಇದು ಮಾಡೋದ್ರಿಂದ ಅವರ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿ ಆಗತ್ತೆ. ಈಗ ವಾಯುತತ್ವ ರಾಶಿಗಳು ಯಾವ್ಯಾವು ಅಂತ ನೋಡೋಣ. ವಾಯುತತ್ವ ರಾಶಿಗಳು ಮಿಥುನ, ತುಲಾ, ಕುಂಭ. ವಾಯುತತ್ವ ರಾಶಿಗಳು ಮಿಥುನ, ತುಲಾ, ಕುಂಭ ರಾಶಿಗಳು ವಾಯುತತ್ವ ರಾಶಿಗಳು. ಇವರು ಪಂಚಲೋಹದ ದೀಪವನ್ನು ಹಚ್ಚಬೇಕು. ಇವರು ಕೂಡ 6 ರಿಂದ 8 ಇಂಚು ಉದ್ದ ಇರುವಂತಹ ದೀಪವನ್ನು ಮನೆಯಲ್ಲಿ ಹಚ್ಚಬೇಕು. ಅದು ಅವರು ವೆಸ್ಟ್ಗೆ ಅಂದರೆ ಪಶ್ಚಿಮಕ್ಕೆ ಪಂಚಲೋಹ ದೀಪವನ್ನು ವೆಸ್ಟ್ ದಿಕ್ಕಿಗೆ ದೀಪವನ್ನು ಹಚ್ಚಬೇಕು. ಅಂದರೆ ಪಶ್ಚಿಮ ದಿಕ್ಕಿಗೆ ಬತ್ತಿ ಬೆಳಗ್ತಾ ಇರಬೇಕು. ಅಕಸ್ಮಾತ್ ಅವ್ರ ಮನೆಯಲ್ಲಿ ನಾವು ಪೂರ್ವಕ್ಕೆ ದೇವ್ರನ್ನ ಇಟ್ಟಿದ್ದೀವಿ ಅಂದರೆ ಬತ್ತಿಗಳು ಪಶ್ಚಿಮಕ್ಕೆ ನೋಡ್ತಾ ಇರಬೇಕು. ಉತ್ತರಕ್ಕೆ ಇಟ್ಟಿದ್ರು ಕೂಡ ಪಶ್ಚಿಮಕ್ಕೆ ನೋಡ್ತಾ ಇರಬೇಕು. ಆ ಥರ ಬೆಳಗೋದ್ರಿಂದ ಅವರ ಆರ್ಥಿಕ ಸ್ಥಿತಿ ತುಂಬ ಸುಧಾರಿಸುತ್ತೆ. ಮತ್ತು ಅವರು ಅಂದ್ಕೊಂಡಂತಹ ಕಾರ್ಯಗಳೆಲ್ಲ ಕೂಡ ಆಗ್ತಾ ಬರುತ್ತೆ. ಇನ್ನು ಕಡೆಯದಾಗಿ ಜಲತತ್ವ ರಾಶಿ. ಕಡೆಯದಾಗಿರುವಂತಹ ಜಲತತ್ವ ರಾಶಿಯಲ್ಲಿ ಕರ್ಕಾಟಕ, ರುಚಿಕ ಹಾಗೂ ಮೀನ. ಕರ್ಕಾಟಕ, ರುಚಿಕ ಹಾಗೂ ಮೀನ ರಾಶಿಯವರು ಕೂಡ ಬೆಳ್ಳಿ ದೀಪ ಅವರು ಕೂಡ 6 ರಿಂದ 8 ಇಂಚು ಉದ್ದ ಇರುವಂತಹ ಬೆಳ್ಳಿ ದೀಪವನ್ನು ಮನೆಯಲ್ಲಿ ಬೆಳಗಿಸ್ಬೇಕು. ಅದು ದಕ್ಷಿಣ ದಿಕ್ಕಿಗೆ ಬೆಳಗಿಸ್ಬೇಕು. ಆ ದೇವರ ಫೋಟೋಗಳು ನೀವು ಉತ್ತರಕ್ಕಾದು ಇಟ್ಟಿರಿ, ಪೂರ್ವಕ್ಕಾದು ಇಡಿ, ಪಶ್ಚಿಮಕ್ಕಾದು ಇಡಿ, ಆದರೆ ಮಾತ್ರ ಆ ದೀಪದ ಬತ್ತಿ ಮಾತ್ರ ದಕ್ಷಿಣದ ಕಡೆಗೆ ಬೆಳಗಬೇಕು. ಈಗ ನಮ್ಮನೆಯಲ್ಲೂ ಕೂಡ ನಂದು ಕರ್ಕಾಟಕ ರಾಶಿ ಆಗಿರೋದ್ರಿಂದ ನಾನು ಕೂಡ ಬೆಳ್ಳಿ ದೀಪವನ್ನು ಅದರ ಬತ್ತಿ ಮಾತ್ರ ದಕ್ಷಿಣಕ್ಕೆ ಇಡ್ತೇನೆ. ಬಂದವರೆಲ್ಲ ಕೇಳ್ತಾರೆ, ರೂಪ ದೇವ್ರು ಹೀಗಿದೆ ನೀನು ದಕ್ಷಿಣಕ್ಕೆ ಬತ್ತಿಯನ್ನು ಹಚ್ಚುತ್ತೀಯಲ್ಲ ಅಂತ. ಬಟ್ ಇದನ್ನು ನಾನು ಆಲ್ಮೋಸ್ಟ್ 7 ಇಯರ್ಸಿಂದ ಫಾಲೋ ಮಾಡ್ತಾ ಬಂದಿದ್ದೇನೆ. ಯಾವಾಗ ಇದನ್ನು ಮಾಡ್ತಾ ಬಂದಿದ್ದೀನಿ ಎಲ್ಲ ಥರ ನನಗೆ ಗ್ರೋತ್ ಕೂಡ ಆಗಿದೆ. ಸೊ ಈ ಎಲ್ಲ ಸರಳವಾದಂತಹ ಒಂದು ಪರಿಹಾರವನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತು ಯಾವ ಎಣ್ಣೆಯನ್ನು ಉಪಯೋಗಿಸಿದೆ, ಏನಕ್ಕೆ ಪರಿಹಾರ ಅನ್ನೋದು ಕೂಡ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಲ್ವಾ, ಲೈಕ್ ಮಾಡ್ತಿದ್ದೀರಾ ಇಲ್ವಾ, ಮಾಡಬೇಕು ಪ್ಲೀಸ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ತುಪ್ಪವನ್ನು ಹಚ್ಚೋದ್ರಿಂದ ಏನೇನು ನಿಮಗೆ ಉಪಯೋಗವಾಗುತ್ತೆ, ಅಥವಾ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ಏನೇನು ಉಪಯೋಗ ಆಗುತ್ತೆ, ಹಾಗೆ ಕಡಲೆಕಾಯಿ ಎಣ್ಣೆ ಹಚ್ಚೋದ್ರಿಂದ ಯಾವ ರೀತಿಯ ಒಂದು ಉಪಯೋಗ ಆಗುತ್ತೆ. ಹಾಗೆ ಕೆಲವರು ಅಂತಾರೆ ಶನಿ ದಿಸೆ ನಡೀತಾ ಇದೆ, ಶನಿ 7:30 ನಡೀತಿದೆ, ಅದಕ್ಕೆ ನಮ್ಮ ಮನೇಲಿ ನಾನು ಎಳ್ಳೆಣ್ಣೆ ದೀಪವನ್ನು ಹಚ್ತೀನಿ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಾಸ್ತ್ರಗಳ ಪ್ರಕಾರ ಎಳ್ಳೆಣ್ಣೆ ತಿಥಿ ಕಾರ್ಯಗಳಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇರ್ತಾರೆ ನೋಡಿ ಮನೆಯಲ್ಲಿ, ಇಲ್ಲ ತುಂಬ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ತುಂಬ ಸೀರಿಯಸ್ ಇದ್ದಾರೆ, ಅವರು ಚೇತರಿಸ್ಕೊಂಡ್ರೆ ಸಾಕಪ್ಪ ದೇವ್ರೆ ಅಂತ ಹೇಳುವಂಥ ಅವರು ಮಾತ್ರ ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಮನೆಯಲ್ಲಿ ಹಿರಿಯರು ಯಾರಾದರೂ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇರುವಾಗ ಅವ್ರ ಹೆಸರು ಹೇಳಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ, ಮತ್ತು ಅವರು ಯಾವ ರಾಶಿಯವರು ಅಂತ ತಿಳ್ಕೊಂಡು ಆ ರಾಶಿಗೆ ನಾನು ಹೇಳಿದಂತಹ ಒಂದು ದೀಪವನ್ನು ಹಚ್ಚೋದ್ರಿಂದ ಸೊ ಅವರ ಹೆಲ್ತು ಅತಿ ಶೀಘ್ರದಲ್ಲಿ ಅದು ಸುಧಾರಿಸ್ತಾ ಬರುತ್ತೆ. ಅದನ್ನು ನೀವು ಮಾಡಿ ನೋಡಿ. ಇದು ನಾನು ತುಂಬ ಜನಕ್ಕೆ ರೆಮಿಡಿ ಕೊಟ್ಟಿದ್ದೀನಿ. ತುಂಬ ಜನ ಅದನ್ನು ಹೌದು ರೂಪ ನೀನು ಹೇಳಿದ್ದೆ ಈ ದಿಕ್ಕಿಗೆ ಹಚ್ಚು ಅಂತ ನನ್ನ ಮಗಳಿಗೆ ತುಂಬ ಬೇಗ ಹುಷಾರಾಯಿತು ಅಂತ ಹೇಳಿದ್ದುಂಟು. ಹಾಗೆ ಅತ್ತೆ ಮಾವಂಗೆ ಹುಷಾರಿಲ್ದವ್ರು ಹೇಳಿದ್ದುಂಟು. ಹಾಗೆ ತಂದೆ ತಾಯಿಗಳಿಗೆ ಹುಷಾರಿಲ್ದಾಗ ಕೂಡ ನಾನು ಇದನ್ನು ಹೇಳಿದಾಗ ಅವರು ಮಾಡಿ ಅದರಿಂದ ರಿಸಲ್ಟ್ನ ಹೇಳಿದ್ದುಂಟು. ಸೊ ಹಾಗಾಗಿ ನಾನು ಎಳ್ಳೆಣ್ಣೆನ ಯಾವಾಗಲೂ ಹಚ್ಚೋದಕ್ಕೆ ಕೇಳಲ್ಲ. ತುಂಬ ಕಷ್ಟದಲ್ಲಿ ಇದ್ದರೆ, ಅಂದರೆ ಹೆಲ್ತ್ ವಿಷಯದಲ್ಲಿ ಕಷ್ಟದಲ್ಲಿ ಇದ್ದರೆ ಅಂಥವರಿಗೆ ಮಾತ್ರ ಎಳ್ಳೆಣ್ಣೆನ ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟು ಮುಂದೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು ಹಣದ ಸಮಸ್ಯೆ. ಸೊ ತುಂಬ ದುಡ್ಡಿನ ಪ್ರಾಬ್ಲಮ್ಮು ಏನು ಮಾಡಬೇಕು? ಸೊ ದುಡ್ಡಿಗೋಸ್ಕರ ಹಚ್ಚುವಂತಹ ಒಂದು ಸಿಂಪಲ್ ರೆಮಿಡಿನ ಹೇಳುವಂತ ಅಂದರೆ, ನಾನು ಹೇಳೋದೇನಂತ ಅಂದರೆ 1 ಲೀಟ್ರ್ ಕೊಬ್ಬರೆಣ್ಣೆ ತಗೊಳ್ಳಿ, ಓಕೆನಾ. ಅದಕ್ಕೆ 1/4 kg ತುಪ್ಪ, ಆಮೇಲೆ ನಿಮಗೆ ಗ್ರಂಥಿಗೆ ಅಂಗಡಿಲಿ ಒಂದು ಅತ್ತರ್ ಅಂತ ಸಿಗುತ್ತೆ, ಒಂದು ಚಿಕ್ಕ ಬಾಟ್ಲ್ ಸಿಗುತ್ತೆ ಅತ್ತರ್ ಅಂತ. ಅದು ಫುಲ್ ಪರಿಮಳವಾದಂತಹ ಸ್ಮೆಲ್, ಯಾವುದು ಮಲ್ಲಿಗೆ ಸ್ಮೆಲ್ ಬರುತ್ತೆ, ಸುಗಂಧದ ಸ್ಮೆಲ್ ಬರುತ್ತೆ, ಆ ಥರ ಅತ್ತರ್ ಅಂತ ಸಿಗುತ್ತೆ. ಅದನ್ನು ತಗೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ 1 kg ಕೊಬ್ಬರಿ ಎಣ್ಣೆಗೆ 1/4 kg ತುಪ್ಪವನ್ನು ಹಾಕಿ, ಹಾಗೆ ಆ ಅತ್ತರ್ ಒಂದು 7-8 ಹನಿ ಅತ್ತರ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ. ಅದನ್ನು ನೀವು ಡೈಲಿ ಹಚ್ತಾ ಬಂದರೆ ನಿಮ್ಮ ರಾಶಿಗೆ ತಕ್ಕಂತಹ ಒಂದು ದೀಪದಲ್ಲಿ ಹಾಗೂ ನಿಮ್ಮ ರಾಶಿಗೆ ತಕ್ಕಂತಹ ದಿಕ್ಕಿಗೆ ಬತ್ತಿಯನ್ನು ಇಟ್ಟು ನಾನು ಹೇಳಿದಂತಹ ಈ ಕೊಬ್ಬರಿ ಎಣ್ಣೆ
ತುಪ್ಪ ಹಾಗೂ ಅತ್ತರ್ ಮಿಕ್ಸ್ ಮಾಡಿರುವಂತಹದ್ದನ್ನು ಹಚ್ತಾ ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿ ನಿಜವಾಗ್ಲೂ ವಿತಿನ್ 1 ಮಂತಲ್ಲಿ ನೀವು ನನಗೆ ಕಾಲ್ ಮಾಡಿ ಹೇಳ್ತೀರಾ, ಇಲ್ಲ ಮೆಸೇಜ್ ಮಾಡಿ ಹಾಕ್ತೀರಾ. ರೂಪ ನಿಜವಾಗ್ಲೂ ನೀನು ಹೇಳಿದಂಥ ರೆಮಿಡಿ ನಾವು ಮಾಡಿದ್ವಿ, ತುಂಬ ಈಸಿ ನೋಡಿ. ಇದೇನಿಲ್ಲ, ನಿಮ್ಮ ಮನೇಲಿ ಎಲ್ಲ ಥರ ದೀಪ ಹಚ್ತೀರಾ. ಸೊ ಅದ್ರ ಬದಲು ಅದು ಯಾವುದೇ ರೀತಿ ಈ ಪ್ಯಾರಾಚೂಟು ಆ ಥರದ್ದೆಲ್ಲ ಹಚ್ಚಕ್ಕೆ ಹೋಗಬೇಡಿ. ನಿಮಗೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನೇ ಸಿಗುತ್ತೆ ನಿಮಗೆ ಡಿಮಾರ್ಟಲ್ಲೆಲ್ಲ ಹೋದರೆ. KPL ಅಂತ ಪ್ಯಾಕೆಟೇ ಬರುತ್ತೆ, ಅದು ತುಂಬ ಕಡಿಮೆ ರೇಟಿಗೂ ಇರುತ್ತೆ, ಬಟ್ ಪ್ಯೂರ್ ಕೊಬ್ಬರಿ ಎಣ್ಣೆ ಕೂಡ. ಸೊ ಅದನ್ನು ತೊಗೊಂಡು ಬಂದು ನೀವು ಹಚ್ಚೋದ್ರಿಂದ ಸೊ ನಿಮಗೆ ಕಡಿಮೆ ದುಡ್ಡು ಕೂಡ ಆಗುತ್ತೆ. ಈಸಿಯಾಗಿ ನೀವು ಅದನ್ನು ತಗೊಂಬಂದು ಹಚ್ಬೋದು. ಇದು ಮಾಡೋದ್ರಿಂದ ನೀವು ದಿನಕ್ಕೂ ಏಳಿಗೆ ಹೇಗಾಗುತ್ತೆ ಅಂದರೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ನೀವು ಆ ದಿಕ್ಕನ್ನು ಇಡ್ತೀರಲ್ವ ಬತ್ತಿ, ಅದು ವಿತಿನ್ 7 ಡೇಸ್ ನಿಮಗೆ ರಿಸಲ್ಟ್ ಬರುತ್ತೆ. ವಿತಿನ್ 7 ಡೇಸ್ ನಿಮಗೆ ರಿಸಲ್ಟ್ ಬರುತ್ತೆ. ಆ ಬತ್ತಿ ನಿಮ್ಮ ರಾಶಿಗೆ ತಕ್ಕಂತೆ ಬತ್ತಿಯನ್ನು ಚೇಂಜ್ ಮಾಡಿ ದೀಪ ಹಚ್ಚೋದ್ರಿಂದ ವಿತಿನ್ 7 ಡೇಸ್ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಅದನ್ನು ನೀವು ನನಗೆ ಮೆಸೇಜ್ ಕೂಡ ಮಾಡಿ ಹೇಳ್ತೀರಾ, ಮಾಡಲೇಬೇಕು. ನಾನು ಅದಕ್ಕೆ ಕಾಯ್ತಾನೂ ಕೂಡ ಇರ್ತೀನಿ. ಹಾಗೆ ತುಪ್ಪವನ್ನು ಏನಕ್ಕೆ ಹಚ್ಚಬೇಕು? ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲ್ಲ, ಆಲ್ಮೋಸ್ಟ್ 9 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, ನನಗೆ ಮಕ್ಕಳೇ ಆಗಿಲ್ಲ ಅನ್ನೋರು ದಿನ ತುಪ್ಪದ ದೀಪವನ್ನು ಹಚ್ಚಬೇಕು. ಯಾವ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಇರ್ತಾರಲ್ಲ, ಯಾರಿಗೆ ಮಗು ಆಗಬೇಕು ಅಂತ ಇರುತ್ತಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆಯಿಂದಲೋ ಇನ್ನೊಂದು ಯಾವುದೋ ಸಮಸ್ಯೆಯಿಂದ ಆಗಿರಲ್ಲ. ಸೊ ಅಂಥವರು ತುಪ್ಪದ ದೀಪವನ್ನು ದಿನ ಬೆಳಿಗ್ಗೆ ಸಂಜೆ ಹಚ್ಚೋದ್ರಿಂದ ಅದು ಅವರ ರಾಶಿಗೆ ತಕ್ಕಂತಹ ದೀಪದಿಂದ, ಹಿತ್ತಾಳೆ ದೀಪನೋ, ಮಣ್ಣಿನ ದೀಪನೋ, ಬೆಳ್ಳಿ ದೀಪನೋ ಅಥವಾ ಪಂಚಲೋಹ ದೀಪನೋ, ಅದರಿಂದ ಮತ್ತೆ ತುಪ್ಪವನ್ನು ಹಾಕಿ ನಾನು ಹೇಳಿರೋ ದಿಕ್ಕಿಗೆ ಹಚ್ಚೋದ್ರಿಂದ ಅವರಿಗೆ ಆದಷ್ಟು ಬೇಗ ಪುತ್ರ ಸಂತಾನ ಆಗುತ್ತೆ. ಇದು ವಿತಿನ್ 3 ಮಂತ್ಸ್ ಕೂಡ ರಿಸಲ್ಟ್ ಬಂದಿದೆ. ಇದು ನನ್ನ ತುಂಬ ಹತ್ತಿರದ ಒಂದು ಫ್ರೆಂಡ್ಸಲ್ಲಿ ಕೂಡ ಇದು ಆಗಿದ್ದುಂಟು. ನಾನು ಹೇಳಿದಾಗ ಅವರಿಗೆ 9 ಇಯರ್ಸಿಂದ ಮಗು ಇರಲಿಲ್ಲ, ಬಟ್ ಅವ್ರಿಗೆ ಆಗಿದೆ. ಅವರು ಈಗ 6 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಅವರು ಕೂಡ ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ, ರೂಪಾ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೆಮಿಡೀಸ್ ಕೊಟ್ಟಿದೆ, ಬಟ್ ಇದು ಕೂಡ ತುಂಬಾ ವರ್ಕ್ ಮಾಡುತ್ತೆ. ಸೊ ಇದನ್ನು ನೀವು ಬೆಳಿಗ್ಗೆ 2 ಅವರ್, ಸಂಜೆ 2 ಅವರ್, ಸಾಮಾನ್ಯವಾಗಿ ಸೂರ್ಯ ಉದಯ ಆಗಿ ಅಂದರೆ 6 ರಿಂದ 8 ಒಳಗೆ ಮನೆಯಲ್ಲಿ ದೀಪ ಹಚ್ಚಬೇಕು. ಮತ್ತು ಸಂಜೆ 5 ರಿಂದ 7 ಗಂಟೆ ಒಳಗಡೆ ದೀಪ ಹಚ್ಚಿರಬೇಕು. ಸೊ ಈ ಒಂದು ಟೈಮಿಂಗ್ಸಲ್ಲಿ ನೀವು ದೀಪ ಹಚ್ಚಿ ನಾನು ಹೇಳ್ದಂತಹ ನಿಮ್ಮ ರಾಶಿಗೆ ತಕ್ಕಂತಹ ಲೋಹದಲ್ಲಿ ಹಾಗೂ ಅಥವಾ ಮಣ್ಣಿನ ಹಣತೆಯಲ್ಲಿ ಹೇಳಿದಂತಹ ದಿಕ್ಕಿಗೆ ಹಚ್ತಾ ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿನೂ ಕೂಡ ಒಂದು ಸರಿ ಹೋಗ್ತಾ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಸರಿ ಹೋಗ್ತಾ ಬರುತ್ತೆ. ಮಕ್ಕಳು ಆಗದೆ ಇರೋರು ತುಪ್ಪದ ದೀಪವನ್ನು ಹಚ್ಚಿ ಸರಿ ಹೋಗ್ತಾ ಬರುತ್ತೆ. ಮನೆಯಲ್ಲಿ ತುಂಬ ಜಗಳ ಆಡ್ತಾ ಇರ್ತಾರೆ, ಗಂಡ ಹೆಂಡತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ, ಪುಟ್ ವಿಷಯಕ್ಕೂ ಜಗಳ, ತುಂಬ ಒಬ್ರು ಕಂಡ್ರೆ ಒಬ್ರು ಇರಿಟೇಷನ್ ಆಗ್ತಾ ಇರುತ್ತೆ, ಅಥವಾ ಅತ್ತೆ ಸೊಸೆಗೆ ಜಗಳ, ನೆಮ್ಮದಿನೇ ಇರಲ್ಲ. ಆ ಥರ ಇದ್ದಾಗ, ಅಥವಾ ಇನ್ಯಾರೋ ಮೂಗು ತೂರಿಸ್ತಾ ಇರ್ತಾರೆ ಗಂಡ ಹೆಂಡತಿ ಮಧ್ಯದಲ್ಲಿ, ಅಥವಾ ಅತ್ತೆ ಸೊಸೆ ಮಧ್ಯದಲ್ಲಿ ಏನು ಮೂಗು ತೂರಿಸ್ತಾ ಇರ್ತಾರೆ, ಅಥವಾ ಅಮ್ಮ ಮಕ್ಕಳಿಗೆ ಇದು ಇರೋದಿಲ್ಲ, ಒಂದು ಒಳ್ಳೆ ಸಂಬಂಧ ಇರೋದಿಲ್ಲ, ಮಕ್ಕಳು ತುಂಬ ಮಾತು ಕೇಳ್ತಾ ಇರಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ. ಆ ಥರದವರು ಕಡಲೆಕಾಯಿ ಅಂದರೆ ಶೇಂಗಾ ಎಣ್ಣೆ, ಕಡಲೆಕಾಯಿಯ ಎಣ್ಣೆಯನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ, ನೆಮ್ಮದಿ ನೆಲೆಸುತ್ತೆ ಅಂತ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸೊ ಇದಿಷ್ಟು ಈ ದೀಪಗಳ ಒಂದು ಆರಾಧನೆ ಹಾಗೂ ದೀಪವನ್ನು ಬೆಳಗುವಂತಹ ರೀತಿ ಹಾಗೂ ಯಾವ ಎಣ್ಣೆ ಹಾಕಿದರೆ ಯಾವ ಥರ ಫಲ ಅನ್ನೋದು ನಿಮಗೆ ಗೊತ್ತಾಯಿತು. ಹಾಗೆ ಕಡೆಯದಾಗಿ ಹೇಳುವಂಥದ್ದು, ನಾವು ದೀಪ ಹಚ್ಚೋದಕ್ಕಿಂತ ಮುಂಚೆ ಯಾವ ಶ್ಲೋಕವನ್ನು ಹೇಳಬೇಕು? ದೀಪ ಹಚ್ಚೋದಕ್ಕಿಂತ ಮುಂಚೆ ಹೇಳುವಂತಹ ದೀಪ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಇನ್ನೊಂದ್ಸರಿ ಹೇಳ್ತೇನೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಇದನ್ನ ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ಎಣ್ಣೆ ಹಾಕುವಾಗ 3 ಬಾರಿ ಹೇಳಬೇಕು, ಕಂಪಲ್ಸರಿ 3 ಸರಿನೇ ಹೇಳಬೇಕು. ಹಾಗೆ ದೀಪ ಹಚ್ಚಿದ ನಂತರ ಏನು ಹೇಳಬೇಕು ಅಂದರೆ, ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪಮೇ ಹರತೋ ಪಾಪಂ ದೀಪರ್ಜ್ಯೋತಿ ನಮೋಸ್ತುತೆ. ಇನ್ನೊಂದು ಸಾರಿ ಹೇಳ್ತೀನಿ, ದೀಪ ಜ್ಯೋತಿ ಪರಬ್ರಹ್ಮ
ದೀಪ ಜ್ಯೋತಿ ಜನಾರ್ದನ ದೀಪಮೇ ಹರತೋ ಪಾಪಂ ದೀಪರ್ ಜ್ಯೋತಿ ನಮೋಸ್ತುತೆ. ಇದನ್ನು ಕೂಡ 3 ಬಾರಿ ಹೇಳಬೇಕು. ಸೊ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಇದನ್ನ ಬರೆದು ಇಟ್ಕೊಂಡ್ಬಿಟ್ಟು 1-2 ಡೇಸ್ ನೀವು ಅದನ್ನು ನೋಡ್ಕೊಂಡು ಹೇಳಿ, ಇನ್ನು 2 ಡೇಸ್ಗೆ ಅದು ನಿಮ್ಮ ಬಾಯಲ್ಲೇ ಬಂದ್ಬಿಡತ್ತೆ. ಸೊ ಇದನ್ನ ಹೇಳೋದ್ರಿಂದ ಕೂಡ ಫಸ್ಟ್ ನಾವು ದೀಪನ ಆರಾಧನೆ ಮಾಡೋದ್ರಿಂದ ಸೊ ಸೂರ್ಯನ ಆರಾಧನೆ ಮಾಡಿದಂತಹ ಒಂದು ಫಲನೇ ಸಿಗುತ್ತೆ ಅಂತ ಹೇಳ್ಬಹುದು. ಹಾಗೆ ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಹೆಚ್ಚೆಚ್ಚು ವಿಡಿಯೋ ಇದ್ರ ಬಗ್ಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಸ್ಟ್ರಾಲಜಿ ಬಗ್ಗೆ, ವಾಸ್ತುಗಳ ಬಗ್ಗೆ, ಮತ್ತೆ ಮನೆಯ ಒಂದು ವಾಸ್ತು ಚಿಕ್ಕ ಪುಟ್ಟ ರೆಮಿಡೀಸ್ ಮುಖಾಂತರ ಹೇಗೆ ಅದನ್ನ ಸರಿಪಡಿಸ್ಕೊಳ್ಬಹುದು ಅಂತ ನಿಮ್ಮ ಮುಂದೆ ತರಬೇಕು ಅಂತ ಇದ್ದೀನಿ. ದಯವಿಟ್ಟು ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ರೂಪ ಜೊತೆ ಮಾತುಕತೆ ಈ ಹೊಸ ಟಾಪಿಕ್ನೊಂದಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.